ನಮ್ಮ ದೇಶದ ಪ್ರಸಿದ್ಧ ಸಂಪಾದಕರು ಹಾಗೂ ಕೇಂದ್ರದ ವಿದೇಶಾಂಗ ಸಚಿವರು, ಮಾಜಿ ವಿದೇಶಾಂಗ ಸಚಿವರಾದಂಥ MJ ಅಕ್ಬರ್ ಅವರನ್ನ ಬೆಂಗಳೂರಿಗೆ ಬಂದಾಗ ಅವರು ಹೇಳಿದರು, ಸಾಯಂಕಾಲ ಯಾವುದಾದ್ರೂ ಒಂದು ಒಳ್ಳೆ ಹೋಟೆಲಿಗೆ ಕಾಫಿ ಕುಡಿಲಿಕ್ಕೆ ಹೋಗೋಣ. ಆಗ ನಾನು ಬ್ರಾಹ್ಮಣ ಕಾಫಿ ಬಾರ್ ಬಗ್ಗೆ ಅವರಿಗೆ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಆಗ ಅವರು ಆಯ್ತು ಆಗಿದ್ರೆ ಹೋಗಿ ಬರೋಣ ಅಂತ ಹೇಳಿದ್ರು. ಕಾಫಿ ಬಾರ್ನ ಹತ್ತಿರ ಬಂದಾಗ ಅದನ್ನ ನೋಡಿ ಅಕ್ಬರ್ ಅವರು ಹೇಳಿದ್ರು, ನೀವು ಹೇಳಿದಾಗ ಇಲ್ವಲ್ಲ ಇದು ಅಂತ ಹೇಳಿದ್ರು. ಮೊದಲ ಇಂಪ್ರೆಷನ್ ಅವರಿಗೆ ಏನೋ ಬಹಳ ದೊಡ್ಡ ಹೋಟೆಲ್ಲು ಅಥವಾ ಒಳಗಡೆಗೆ ಚೇರ್ ಇರುತ್ತೆ ಅಥವಾ ಒಂದು ರೀತಿ ಹೊರಗಡೆಗೆ ಅಲಂಕಾರ ಇರುತ್ತೆ, ಈ ರೀತಿ ಎಲ್ಲ ಅಂದ್ಕೊಂಡಿದ್ರು. ಆದರೆ ಅದನ್ನ ನೋಡಿ ಅವರಿಗೆ ಮೊದಲ ಇಂಪ್ರೆಷನ್ ಅಲ್ಲಿ ಅಷ್ಟು ಅದು ಗಮನ ಸೆಳೆಯಲಿಲ್ಲ ಅವರಿಗೆ. ನನಗೆ ಅದು ಗೊತ್ತಾಯಿತು, ಆದರೆ ಹೇಳಲಿಲ್ಲ ಅವರು. ಅದಾಗಿ ಒಂದು ಸ್ವಲ್ಪ ಹೊತ್ತು ನಂತರ ಇಡ್ಲಿ ಬಂತು, ವಡೆ ಬಂತು, ಕಾಫಿಯನ್ನು ಕುಡಿದ್ರು. ಕಾಫಿಯನ್ನು ಕುಡಿದಾಗಲೂ ಕೂಡ ಅವರಿಗೆ ಚೆನ್ನಾಗಿದೆ, ಆದರೆ ನೀವು ಹೇಳಿದಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಸ್ವಭಾವ ಇದೆ. ಈಗ ನಮಗೆ ಮೊಟ್ಟ ಮೊದಲ ಬಾರಿಗೆ ಪಿಜ್ಜಾ ಬಂದಾಗ ಅಥವಾ ಬರ್ಗರ್ ಬಂದಾಗ ನಾವು ಯಾರು ಕೂಡ ಅದನ್ನು ಇಷ್ಟಪಡಲಿಲ್ಲ ಅಂತದನ್ನು. ನೀವು ಯಾವುದೇ ಒಂದು ಆಹಾರವನ್ನ ನೀವು ಇಷ್ಟಪಡಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಾಲಿಗೆಯ ಮೇಲೆ ಈ ಟೇಸ್ಟ್ ಬಡ್ಗಳು ಹುಟ್ಕೊಂಡಿರ್ಬೇಕಾಗತ್ತೆ, ರುಚಿ ಗ್ರಂಥಿಗಳು ಹುಟ್ಕೊಂಡಿರ್ಬೇಕಾಗತ್ತೆ. ಆ ರುಚಿ ಗ್ರಂಥಿಗಳು ಹುಟ್ಕೊಂಡ ನಂತರ ನಮಗೆ ಆ ರುಚಿ ಗ್ರಂಥಿಗಳು ಒಂದು ರೀತಿ ಸೆಳೆಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಹೋಗ್ಬೇಕು, ಇದರ ತಿನ್ಬೇಕು, ಇದರ ಕುಡಿಬೇಕು ಅಂತ ನಮ್ಗೆ ಅನ್ಸುತ್ತೆ. ನಾನು ಈ ಉದಾಹರಣೆಯನ್ನು ಕೊಟ್ಟೆ ಅವರಿಗೆ. ಬಹುಶಃ ಇನ್ನು ನಿಮಗೆ ಆ ಟೇಸ್ಟ್ ಬಡ್ಗಳೇನು ಹುಟ್ಕೊಂಡಿಲ್ಲ. ಬಹುಶಃ ಇದು ಮೊದಲ ಸಲ ನೀವು ಕುಡಿದಿದ್ದೀರಿ. ಕೊನೆಗೆ ಎರಡನೇ ಸಲ ಬಂದು, ಸುಮಾರು ಒಂದು 6 ತಿಂಗಳ ನಂತರ ಎರಡನೇ ಸಲ ಬಂದರು. ಆಗ ನಾನೇ ಕೇಳಿದೆ ಅವರಿಗೆ, ಸರ್ ಬ್ರಾಹ್ಮಣ ಕಾಫಿ ಬಾರಿಗೆ ಹೋಗೋಣ. ಆಯ್ತು ಹಾಗಿದ್ರೆ ಹೋಗೋಣ ಅಂತ ಹೇಳಿದ್ರು. ಆಗಲೂ ಕೂಡ ಇಡ್ಲಿ ವಡೆ ಮತ್ತು ಕಾಫಿ ಸೇವನೆ ಆಯಿತು. ಅವಾಗ ಅವರಿಗೆ ಒಂದು ಸ್ವಲ್ಪ ಹೌದು ಚೆನ್ನಾಗಿದೆ ಇದು ಅಂತ ಹೇಳಿದ್ರು. ಆ 6 ವರ್ಷಗಳಿಂದ ಇಲ್ಲಿ ತನಕ ಸುಮಾರು ಒಂದು 10 ಸಲ ಬಂದಿರಬಹುದು. ಪ್ರತಿ ಸಲವೂ ಕೂಡ ಬಂದಾಗ ಈಗ ಬ್ರಾಹ್ಮಣ ಕಾಫಿ ಬಾರಿಗೆ ಹೋಗೋಣ ಅಂತ ಅವರೇ ಕೇಳ್ತಾರೆ. ನಾನು ಅವರ ಇನ್ನೊಂದ್ಸಲ ಹೇಳಿದೆ, ಇಲ್ಲ ಇಲ್ಲೊಂದೇ ಎಲ್ಲ ಬೇರೆ ಕಡೆ ಹೋಗೋಣ ಅಂತ ಹೇಳಿದೆ. ಇಲ್ಲ ಬೇಡ, ಬ್ರಾಹ್ಮಣ ಕಾಫಿ ಬಾರಿಗೆ ಹೋಗೋಣ ಅಂತ ಹೇಳಿ. ಅಂದ್ರೆ ಈಗಾಗಲೇ ಅವರಿಗೆ ಆ ಟೇಸ್ಟ್ ಬಡ್ಗಳು ಅಲ್ಲಿ ಹುಟ್ಕೊಂಡಿದೆ. ಇಲ್ಲಿ ಇರುವಂತಹ ಈಗ 40 ವರ್ಷದಿಂದ ಸನ್ಮಾನ್ಯ ದೇವದಾಸ್ ಅವರು ಕೂಡ ಹೇಳ್ತಾ ಇದ್ರು, ಅವರು ಇಂದಿರಾನಗರದಲ್ಲಿ ಇದ್ರೂ ಕೂಡ ಇಡ್ಲಿ ವಡೆ ಮತ್ತು ಕಾಫಿಯನ್ನು ಕುಡಿಲಿಕ್ಕೆ ಅಂತ ಅವರು ಈಗಲೂ ಕೂಡ ಇಲ್ಲಿಗೆ ಬರ್ತಾರೆ. ಅಂದ್ರೆ ನಾರ್ತ್ ಬೆಂಗಳೂರಿಯನ್ನ ಆಗಿದ್ರು ಕೂಡ ಸೌತ್ ಬೆಂಗಳೂರಿಗೆ ಬ್ರಾಹ್ಮಣ ಕಾಫಿ ಬಾರ್ನ ನಿಮಿತ್ತವಾಗಿ ಬರ್ತಾರೆ. ನಾನು ರಾಜರಾಜೇಶ್ವರಿ ನಗರದಲ್ಲಿ ಇದ್ರೂ ಕೂಡ ಸುಮಾರು 1 ಗಂಟೆ 1.25 ಗಂಟೆ ಟ್ರಾಫಿಕ್ ಅನ್ನ ಭೇದಿಸಿಕೊಂಡು ನಾನು ಬರುವಂತದ್ದು ಕೂಡ ಅದಕ್ಕೋಸ್ಕರನೇ. ಇಲ್ಲಿ ಇರುವಂತ ಎಲ್ಲರಿಗೂ ಕೂಡ ಬ್ರಾಹ್ಮಣ ಕಾಫಿ ಬಾರ್ನ ಬಗ್ಗೆ ಹೇಳಲಿಕ್ಕೆ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತ ಕಥೆಗಳಿದೆ, ಅವರದ್ದೇ ಆದಂತ ನೆನಪುಗಳಿದೆ. ಹೀಗಾಗಿ ನಾವು ಕೇವಲ ಈಗ ತೇಜಸ್ವಿ ಅವರು ಹೇಳಿದರು, ಬ್ರಾಹ್ಮಣ ಕಾಫಿ ಬಾರ್ ಕೇವಲ ಒಂದು ದರ್ಶನಿ ಆಗಿದ್ರೆ ಅಥವಾ ಒಂದು ಹೋಟೆಲ್ ಆಗಿದ್ರೆ ನಾವು ಅದರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ನನ್ನ ತಿಳಿದಾಗ ರಾವ್ ಅವರು ಹೇಳಿದ್ರು, ಸುಮಾರು ಒಂದು 30,000 ಹೋಟೆಲ್ ಇರಬೇಕು. ಎಲ್ಲವೂ ಕೂಡ ಯಾಕೆ ಇವತ್ತು ಬ್ರಾಹ್ಮಣ ಕಾಫಿ ಬಾರ್ ಆಗಿಲ್ಲ? ನಾವು ಆ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ನಿಮಗೆ ಒಂದು ನಗರ, ಒಂದು ವಿಧಾನಸೌಧ ಇದ್ದ ತಕ್ಷಣ ಮಾತ್ರ ಅದು ಬೆಂಗಳೂರು ಆಗಲ್ಲ. ಅಥವಾ ಯಾವುದೋ ಒಂದು ಪ್ರಸಿದ್ಧವಾದಂತಹ ಒಂದು ಕಟ್ಟಡ ಇದ್ರೆ ಅದು ಒಂದು ನಗರ ಅಂತ ಹೇಳಿ ಕರೆಸ್ಕೊಳ್ಳಲ್ಲ. ಆ ನಗರವನ್ನ ನಿರ್ಮಿಸುವಂತಹ ಅನೇಕ ಸಂಗತಿಗಳು ಅದರಲ್ಲಿ ಇರಬೇಕಾಗುತ್ತೆ. ಆಗ್ಲೇನೆ ನಮಗೆ ಒಂದು ನಗರ ಇಷ್ಟ ಆಗುತ್ತೆ. ಇವತ್ತು ಬೆಂಗಳೂರನ್ನ, ಅದರಲ್ಲೂ ಕಾಫಿ ಬಾರ್ನ, ಬ್ರಾಹ್ಮಣ ಕಾಫಿ ಬಾರ್ನ ಒಂದು ಕಲ್ಚರ್ ಸೆಂಟರ್ ಅಥವಾ ಅವರು ಹೇಳಿದ ಎಪಿ ಸೆಂಟರ್ ಅಥವಾ ಹೆರಿಟೇಜ್ ಸೆಂಟರ್ ಅಥವಾ ಒಂದು ಐಕನ್, ಒಂದು ಹೆಗ್ಗುರುತು ಅಂತ ನಾವು ಯಾಕೆ ಗುರುತಿಸ್ತೀವಿ ಅಂತಂದ್ರೆ
ಅದು ಅನೇಕ ಕಾರಣಗಳಿಂದ ನಾವಲ್ಲಿ ಇಡ್ಲಿ, ವಡೆ, ಖಾರಾಬಾತ್, ಕೇಸರಿಬಾತ್ ಇದರ ಜೊತೆಗೆ ನಮ್ಮ ಅನೇಕ ಜನರ ಒಂದು ಕೂಡುತಾಣ ಆಗಿದೆ. ನಮ್ಮ ಅನೇಕ ಜನರ ನೆನಪುಗಳನ್ನು ನಾವಲ್ಲಿ ಹಂಚಿಕೊಂಡಿದ್ದೇವೆ ಆ ಜಾಗದಲ್ಲಿ. ಹೀಗಾಗಿ ನಮ್ಮ ನೆನಪುಗಳು ಕೂಡ ಅಲ್ಲಿದೆ. ನಮ್ಮ ಹೊಟ್ಟೆಯ ಜೊತೆಗೆ ನಮ್ಮ ಮನಸ್ಸು ಕೂಡ ತಂಪಾಗಿದೆ. ಹೀಗಾಗಿ ನಮಗೆ ಇವತ್ತಿಗೂ ಕೂಡ ಕಾಫಿ ಬಾರ್ನಲ್ಲಿ ಹೋಗಿ ಹೊಟ್ಟೆ ತುಂಬಿದರೂ ಕೂಡ ಒಂದು ಕಾಫಿ ಕುಡಿಯೋಣ ಅಥವಾ ಒಂದು ಅರ್ಧ ಇಡ್ಲಿ ತಿಂದು ಬರೋಣ ಅಂತೇಳಿ ಯಾಕೆ ಅನ್ಸುತ್ತೆ ಅಂತಂದ್ರೆ ಈ ಕಾರಣದಿಂದ. ಇವತ್ತು ಬೆಂಗಳೂರಿಗೆ ಯಾರೇ ಬರಲಿ, ನಾನು ಸುಮಾರು ಏನಿಲ್ಲ ಅಂತಂದ್ರೆ ಒಂದು 100ಕ್ಕೂ ಹೆಚ್ಚು ಜನರನ್ನ ನಾನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಬಂದವರೆಲ್ಲರೂ ಕೂಡ ಕಾಫಿ ಬಾರ್ಗೆ ಹೋಗುವಂಥದ್ದು, ಅಲ್ಲಿ ಕೆಲವು ಸಮಯವನ್ನು ಕಳೆಯುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅದೊಂದು ರೀತಿ ಸಹಜವಾದಂತಹ ಒಂದು ಚಟುವಟಿಕೆ ಆಗಿದೆ. ನಾನು ಮೊಟ್ಟ ಮೊದಲ ದಿವಸ ಬೆಂಗಳೂರಿಗೆ ಬಂದಾಗ 1989 ಜೂನ್ 16ನೇ ತಾರೀಕು ಶುಕ್ರವಾರ. ನಾನು ಆ ದಿವಸ ಬೆಂಗಳೂರಿಗೆ ಬಂದೆ. ಶಂಕರಪುರಂದಲ್ಲಿ ಶಂಕರ ಸ್ಕೂಲ್ ಆಫ್ ಕಲ್ಚರ್ ಅನ್ನುವಂತ ಒಂದು ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದ್ದೆ. ಕಾಫಿ ಬಾರ್ನಲ್ಲಿ YNK ಅವರು ತಿಂಡಿ ತಿಂತಾ ಇದ್ರು. ನಮ್ಮಂತ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಆ ಕಾಲದಲ್ಲಿ ಪ್ರಜಾವಾಣಿಯಲ್ಲಿ ಸುಮಾರು 30 ವರ್ಷ, ಕನ್ನಡಪ್ರಭದಲ್ಲಿ ಒಂದು 10 ವರ್ಷ ಸಂಪಾದಕರಾದಂತ YNK ಅವರು ಅವರನ್ನ ನೋಡುವಂಥದ್ದೇ ಒಂದು ದೊಡ್ಡ ಭಾಗ್ಯ ಆಗಿತ್ತು. ಅವರು ಅಲ್ಲಿ ಕಾಫಿಯನ್ನ ಕುಡಿತಾ ಇದ್ರು. ನಾನು ಬಹಳ ಅನುಮಾನ ಮಾಡಿ ನನ್ನ ಪರಿಚಯವನ್ನು ನಾನು ಮಾಡಿಕೊಂಡೆ ಅವರ ಹತ್ರ ಹೋಗಿ. ಆಗ ಅವರು ಕಾಫಿ ಬಾರ್ನ ಬಗ್ಗೆ ಹೇಳಿದ್ರು. ಯಾಕೆ ನೀವು ಕಾಫಿ ಬಾರಿಗೆ ಬರಬೇಕು ಅನ್ನುವಂಥದ್ರ ಬಗ್ಗೆ ಒಂದು 10 ನಿಮಿಷ ಹೇಳಿದ್ರು. ಕೊನೆಗೆ ನಾನು YNK ಅವ್ರನ್ನ ನೋಡಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ಪ್ರತಿ ದಿವಸ ಅಲ್ಲಿಯ ಕಾಫಿ ಬಾರಿಗೆ ನಾನು ಹೋಗ್ತಾ ಇದ್ದೆ. ಕೊನೆಗೆ ಒಂದ್ ದಿವಸ ಬಹಳ ಧೈರ್ಯ ತುಂಬಿಕೊಂಡು, ಸರ್ ನಾನು ಬೆಂಗಳೂರಿಗೆ ಬಂದಿದ್ದೀನಿ, 8 ತಿಂಗಳಾಯಿತು, ನನಗಿನ್ನು ಕೆಲಸ ಸಿಕ್ಕಿಲ್ಲ, ನನಗೆ ದಯವಿಟ್ಟು ನಮಗೊಂದು ಕೆಲಸವನ್ನು ಕೊಡಿ ಅಂತೇಳಿ ಅವ್ರ ಹತ್ರ ಹೇಳಿದೆ ನಾನು. ಅವರು ಮರುದಿವಸ ನಮ್ಮ ಮನೆಗೆ ಬಂದು ಭೇಟಿ ಮಾಡಿ ನಿಮ್ಗೊಂದು ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ನಂತರ ಮರುದಿವಸ ಹೋದ ನಂತರ ನನಗೆ ಕನ್ನಡಪ್ರಭದಲ್ಲಿ ಒಂದು ಅವಕಾಶವನ್ನು ಕೊಟ್ಟರು. ಅದಕ್ಕೆ ಕಾರಣ ಕಾಫಿ ಬಾರ್. ನನಗೆ ಅದನ್ನ YNK ಅವರು ಸುಮಾರು 30 ವರ್ಷಗಳ ತನಕನೂ ಹೇಳ್ತಾ ಇದ್ರು. 1889 ಜೂನ್ 16 ಶುಕ್ರವಾರ ನೀವು ಕಾಫಿ ಬಾರ್ನಲ್ಲಿ ಸಿಕ್ಕಿದ್ರಿ. ಆ ದಿವಸ ಕೆಂಪು ಶರ್ಟ್ ಅನ್ನ ಕೊಟ್ಟಿದ್ರಿ, ಮೇಲ್ಗಡೆ ಬಟನ್ ಇರಲಿಲ್ಲ ಅಂತ ಹೇಳಿದ್ರು. ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ನೆನಪು ನನಗೆ ಇವತ್ತಿಗೂ ಕೂಡ ಕಾಡುತ್ತೆ. ಅವರ ನೆನಪು ಯಾವ ರೀತಿ ಇತ್ತೋ ಅದನ್ನ ಮೀರಿಸುವಂತ ಒಂದು ನೆನಪು ರಾಧಾಕೃಷ್ಣ ನಡೀತದೆ. ಅವರು ನಾನು ಯಾವತ್ತೂ ಕೂಡ ಬಂದಾಗ ನನ್ನ ಹೆಸರು ಹೇಳ್ತಿರ್ಲಿಲ್ಲ. ಅವರು ನಮ್ಮ ಮನೆ ಫೋನ್ ನಂಬರ್ನ ಲ್ಯಾಂಡ್ಲೈನ್ ಇಂದ ನನ್ನನ್ನು ಯಾವತ್ತೂ ಅವರು ಮಾತಾಡ್ಸೋರು. ಬರ್ರಿ 86001838 ಅಂತ ಹೇಳೋರು. ಬಹುಶಃ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಅವರ ನೆನಪಿನ ಶಕ್ತಿ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ವಿನಾಯಕರು ಒಂದು ಚಾಪ್ಟರ್ನೇ ಬರೆದಿದ್ದಾರೆ. 200 ಜನ ಗ್ರಾಹಕರು ಅವರ ಹೋಟೆಲ್ನಲ್ಲಿ ಏನೇನು ತಿಂಡಿಯನ್ನ ತಿಂದಿದ್ದಾರೆ ಅನ್ನುವಂಥದ್ರ ಎಲ್ಲವನ್ನೂ ಕೂಡ ಅವ್ರು ನೆನಪಿಟ್ಕೊಂಡಿರೋರು. ಒಂದ್ಸಲ ಅವ್ರನ್ನ ಕನ್ಫ್ಯೂಸ್ ಮಾಡಬೇಕು ಅಂತೇಳಿ ಒಂದು ಬಸ್ನಲ್ಲಿ ಇದ್ದವ್ರು ಎಲ್ಲರೂ ಕೂಡ ಬಂದ್ಬಿಟ್ರಂತೆ. ಒಬ್ರು ಏನೋ ಒಂದು ಸಿಂಗಲ್ ಇಡ್ಲಿ ತಗೊಂಡ್ರು, ಇನ್ನೊಬ್ರು 2 ವಡಾ ತಗೊಂಡ್ರು, ಇನ್ನೊಬ್ರು 2 ಸಿಂಗಲ್ 1 ವಡಾ ತಗೊಂಡ್ರು, ಇನ್ಯಾರು ಬರೀ ಒಬ್ಬರು ಖಾರಾಬಾತ್ ತಗೊಂಡ್ರು. ಈ ರೀತಿಯಾಗಿ ಒಂದು 50 ಜನ ಬೇರೆ ಬೇರೆ ರೀತಿಯಾಗಿ ತಗೊಂಡ್ರು. ಆ 50 ಜನರು ಏನೇನು ತಗೊಂಡಿದ್ದಾರೆ ಅದರಲ್ಲಿ 2 ಜನ ಬಿಲ್ ಕೊಡದೆ ಯಾರ್ಯಾರು ಹೋದ್ರು, ಅದನ್ನ ಮತ್ತು ಒಂದು ವಾರದ ನಂತರ ಬಂದಾಗ ಮತ್ತೆ ಏನು ತಿಂದ್ರು ಮತ್ತೆ ಹಿಂದೆ ತಗೊಂಡಿದ್ದಂಥದ್ದನ್ನು ಕೂಡ ಬಾಕಿಯನ್ನು ಸೇರಿಸಿ ಅವರು ಬಿಲ್ಲನ್ನು ಕೊಡ್ತಾರೆ.
ಈಗ ಆ ಸಿಸ್ಟಮ್ ಅನ್ನ ಚೇಂಜ್ ಮಾಡಿದ್ದಾರೆ ಅವರು. ಅವರ ಕಂಪ್ಯೂಟರ್ ಏನಾದರೂ ಕೆಡಬಹುದು ಹೊರತು ಇವರ ಜ್ಞಾಪಕ ಶಕ್ತಿ ಮಾತ್ರ ಎಂದೂ ಕೂಡ ಕೆಡಲಿಕ್ಕೆ ಸಾಧ್ಯ ಇಲ್ಲ. ನನಗೆ ತೇಜಸ್ವಿ ಅವರು ಹೇಳಿದ್ರು, ನನಗೆ ಅದ್ಭುತ ಅಂತ ಅನಿಸುವಂಥದ್ದು, ಯಾವುದೋ ಒಂದು ಒಳ್ಳೆ ನಿಮಗೆ ಒಂದು ಇಡ್ಲಿ ಸಿಗತ್ತೆ, ವಡೆ ಸಿಗತ್ತೆ, ಕಾಫಿ ಸಿಗತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಗೆ ಯಾವುದೇ ಒಂದು ಹೋಟೆಲ್ ಆಗಲಿ ಅಥವಾ ದರ್ಶಿನಿ ಆಗಲಿ ನಮಗೆ ಬಹಳ ಮುಖ್ಯ ಅಂತ ಹೇಳಿ ಅನಿಸಲ್ಲ. ಅಲ್ಲಿ ಇದನ್ನ ಮೀರಿದಂತಹ ಕೆಲವು ಸಂಗತಿಗಳಿರುತ್ತೆ. ಇನ್ನು ಅನೇಕ ಕಾರಣಗಳಿಗಾಗಿ ನಮಗೆ ಆ ಒಂದು ಜಾಗ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೋಡಿ, ನಿಮಗೆ ಅಲ್ಲಿ ಹೋದ್ರೆ ಕೂತ್ಕೊಳ್ಳಿಕ್ಕೆ ಒಂದು ಚೇರ್ ಇಲ್ಲ, ತಿನ್ಲಿಕ್ಕೆ ಒಂದು ಟೇಬಲ್ ಇಲ್ಲ, ಇಟ್ಕೊಳ್ಳಿಕ್ಕೆ ಒಂದು ಟೇಬಲ್ ಇಲ್ಲ. ನಿಮಗೆ ಅಲ್ಲಿ ಇಡ್ಲಿಗೆ ಮತ್ತು ವಡೆಗೆ ಅಲ್ಲಿ ಸಾಂಬಾರನ್ನ ಕೊಡಲ್ಲ. ಅಲ್ಲಿ ಇಡ್ಲಿ, ವಡೆ, ಖಾರ ಬಾತು, ಕೇಸರಿ ಬಾತು ಬಿಟ್ರೆ ಇನ್ನೊಂದು ಐಟಮ್ ಇಲ್ಲ. ಅದ್ರ ಮೆನು ಇಲ್ಲವೇ ಇಲ್ಲ. ಆದರೂ ಕೂಡ ಕಾಫಿ ಬಾರ್ ನಮ್ಗೆ ಯಾಕೆ ಅಷ್ಟು ಆಪ್ತವಾಗಿದೆ ಅಂತಂದ್ರೆ ಒಂದು 5-6 ಸಂಗತಿಗಳು ನನಗೆ ಅನ್ಸುತ್ತೆ. ಮೊದಲನೇದಾಗಿ, ಯಾವುದು ಅತ್ಯಂತ ಸರಳವಾಗಿರುತ್ತೋ ಅದು ನಮ್ಗೆ ಹೆಚ್ಚು ಖುಷಿ ಆಗತ್ತೆ, ಹೆಚ್ಚು ಅತಿ ಬೇಗ ಮನಸ್ಸಿಗೆ ಹೋಗುತ್ತೆ. ಈಗ ನೀವು ಐಫೋನ್ ಅನ್ನು ತಗೊಳ್ಳಿ, ಇಡೀ ಜಗತ್ತೇ ಮೆಚ್ಚಿದಂತಹ ಒಂದು ಇನ್ಸ್ಟ್ರೂಮೆಂಟ್ ಅದು. ನಿಮಗೆ ಮುಂಚೆ ಕೀಬೋರ್ಡ್ ಇಲ್ಲದ ಕಾಲದಲ್ಲಿ ಟಚ್ ಸ್ಕ್ರೀನ್ ಕೊಟ್ಟಂತಹ ಒಂದು ಫೋನ್ ಅದು. ನೀವು ಅದನ್ನು ಏನೇ ಮಾಡಿದ್ರು, ಯಾವುದೇ ಬಟನ್ ನೀವು ಅಮುಕಿದ್ರು ಕೂಡ ಅದು ಹಾಳಾಗೋದಿಲ್ಲ. ಅದು ಕಂಪ್ಯೂಟರ್ ನಮ್ಗೆ ಯಾಕೆ ಇಷ್ಟ ಆಯಿತು ಅಂತಂದ್ರೆ, ನೀವು ಕಂಪ್ಯೂಟರ್ನಲ್ಲಿ ಏನೇ ಮಾಡಿದ್ರು ಕೂಡ ಅದು ಹಾಳಾಗಲ್ಲ. ಅಥವಾ ನೀವು ಅದರಲ್ಲಿ ಎಷ್ಟೇ ಜ್ಞಾನವನ್ನು ತುಂಬಿದ್ರೂ ಕೂಡ ಕಂಪ್ಯೂಟರ್ ವೇಟ್ ಜಾಸ್ತಿ ಆಗಲ್ಲ. ನೀವು ಕಂಪ್ಯೂಟರ್ನಲ್ಲಿ ಒಂದು 100 ಪುಸ್ತಕವನ್ನು ನೀವು ಡೌನ್ಲೋಡ್ ಮಾಡಿ ಅದ್ರಲ್ಲಿ ಫೀಡ್ ಮಾಡಿದ್ರು ಕೂಡ ಅದರ ವೇಟ್ ಜಾಸ್ತಿ ಆಗಲ್ಲ. ಕಂಪ್ಯೂಟರ್ ಹಾಳಾಗೋದೇ ಇಲ್ಲ. ನೀವು ಇದು ಕೂಡ ಸರಳವಾದಂತಹ ಸಂಗತಿ, ಸಿಂಪ್ಲಿಸಿಟಿ. ನಿಮಗೆ ಇಡ್ಲಿ, ವಡೆ, ಖಾರ ಬಾತ್, ಕೇಸರಿ ಬಾತ್, ಕಾಫಿ. ಈ ಸಿಂಪ್ಲಿಸಿಟಿ ಅನ್ನುವಂಥದ್ದು ಕಾಫಿ ಬಾರ್ನ ಬಹಳ ದೊಡ್ಡ ಒಂದು ತಾಕತ್ತು. ಎರಡನೇದು ಕನ್ಸಿಸ್ಟೆನ್ಸಿ. ಇಂಗ್ಲಿಷ್ನಲ್ಲಿ ಒಂದು ವಾಕ್ಯಿದೆ, ಇಫ್ ಸಮಥಿಂಗ್ ಈಸ್ ಗುಡ್ ನೋ ನೀಡ್ ಟು ಚೇಂಜ್ ಇಟ್. ನೀವು ಯಾವಾಗಲೂ ನಿಮಗೆ ಒಳ್ಳೆಯದು ಇದ್ರೆ ಅದನ್ನು ಬದಲಿಸಬೇಕಾದಂತ ಅಗತ್ಯ ಇಲ್ಲ. ನಿಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾ ಇದ್ರು, ಅಥವಾ ತುಂಬಾ ಚೆನ್ನಾಗಿ ಸಾಂಬಾರ್ ಮಾಡ್ತಾ ಇದ್ರು, ಸಾರು ಮಾಡ್ತಾ ಇದ್ರು ಅಂತಂದ್ರೆ, ನಾನೇನೋ ಅದನ್ನ ಬದಲಾವಣೆಯನ್ನ ತರಬೇಕು ಅನ್ನುವಂಥ ಕಾರಣದಿಂದ ಅದನ್ನ ಯಾವುದೋ ಫಾರಿನ್ ಇಂದ ಯಾವುದೋ ಒಂದು ಹೊಸ ಒಂದು ಮಸಾಲೆಯನ್ನು ತಂದು ಚೇಂಜ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಒಳ್ಳೆಯದಿದ್ರೆ ಅದನ್ನು ಹಾಗೆ ಕಾಪಾಡಿಕೊಳ್ಳುವಂಥದ್ದು, ಅದರ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡುವಂಥದ್ದು ಬಹಳ ಮುಖ್ಯ. ಒಂದು ಚೆನ್ನಾಗಿದೆ ಅಂತಂದ್ರೆ, ಒಂದು ಸಾಂಬಾರ್ ಚೆನ್ನಾಗಿದೆ, ಒಂದು ಇಡ್ಲಿ ಚೆನ್ನಾಗಿದೆ ಅಂತಂದ್ರೆ, ಅದು ಎಲ್ಲ ಇನ್ಗ್ರೀಡಿಯೆಂಟ್ಗಳನ್ನು ಕೂಡ ಸಮತೋಲನವಾಗಿ ಇಟ್ಟುಕೊಂಡು ಅದು ಮೂಡಿದಂತಹ ಒಂದು ಪಾಕವಾಗಿರುತ್ತದೆ. ಕೈಲಾಸಂ ನಾಟಕದಲ್ಲಿ ಒಂದು ರೋಲ್ ಬರುತ್ತೆ, ನಾಗತೆ ರೋಲ್ ಬರುತ್ತೆ. ಅವಳು 28 ವರ್ಷಗಳಿಂದ ಒಂದು ಕೆಟ್ಟ ಕಾಫಿ ಮಾಡ್ತಾ ಇದ್ದಂತೆ, ಇವತ್ತಿಗೂ ಕೂಡ ಅದೇ ಕಾಫಿಯನ್ನೇ ಮಾಡ್ತಾ ಇದ್ದಾಳೆ. ಅಡಿಗರದ ಆ ತರದಲ್ಲ. 28 ವರ್ಷಗಳ ಹಿಂದೆ, 60 ವರ್ಷಗಳ ಹಿಂದೆ ಅವರ ತಂದೆಯವರು ಯಾವ ಪಾಕವನ್ನ, ಯಾವ ಫಾರ್ಮುಲಾವನ್ನ ರೆಡಿ ಮಾಡಿದ್ರು, ಅದೇ ಫಾರ್ಮುಲಾವನ್ನ ಇವತ್ತಿನ ತನಕವೂ ಕೂಡ ಅವರು ಮುನ್ನಡೆಸಿಕೊಂಡು ಬರ್ತಾ ಇರುವಂತದ್ದು ಅವರ ಬಹಳ ದೊಡ್ಡ ಒಂದು ಸಕ್ಸಸ್ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಅವರ ಇನ್ನೊಂದು ಸಕ್ಸಸ್ ಫಾರ್ಮುಲಾ ಯಾವುದು ಅಂತಂದ್ರೆ ಗುಣಮಟ್ಟ, ಅದರ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿರುವಂಥದ್ದು. ನಿಮಗೆ 60 ವರ್ಷಗಳಿಂದಲೂ ಕೂಡ ಅದೇ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಬಂದಿರುವಂಥದ್ದು ಬಹಳ ಮೆಚ್ಚುವಂತ ಒಂದು ಸಂಗತಿ. ಹಾಗೆ ತೇಜಸ್ವಿ ಅವರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ, ಒಂದು ವ್ಯಾಲ್ಯೂ ಸಿಸ್ಟಮ್. ಒಬ್ಬ ಗ್ರಾಹಕ ಹೋಟೆಲಿಗೆ ಹೋದಾಗ ಅವನು ಏನು ಬಯಸ್ತಾನೆ ಅದನ್ನ ಇವತ್ತು ನಾವು ಕಾಫಿ ಬಾರ್ನಲ್ಲಿ ಕಾಣಬಹುದು.
ಕಾಫಿ ಬಾರ್ನಲ್ಲಿ ಹೋದಂತಹ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ರಾಧಾಕೃಷ್ಣ ಅಡಿಗರ ಒಂದು ಹಸನ್ಮುಖ, ಮಂದಹಾಸ ಮತ್ತು ಆತ್ಮೀಯವಾದಂತಹ ಒಂದು ಮಾತು ಇದು ಸಿಕ್ಕೇ ಸಿಗತ್ತೆ. ಜೊತೆಯಲ್ಲಿ ನಮಗೆ ಬೇಕಾದಂತ ಒಂದು 5-6 ಜನ ಸ್ನೇಹಿತರು ಯಾವತ್ತೂ ಕೂಡ ಸಿಗ್ತಾರೆ. ನಿಮಗೆ ಅದೊಂದು ಸಣ್ಣ ಸಂಬಂಧ ಸಿಗತ್ತೆ, ಸಣ್ಣ ಗೆಳೆತನ ಸಿಗತ್ತೆ. ಎಲ್ಲೂ ಸಿಗದೇ ಇದ್ದಂತ ಒಬ್ಬ ಸ್ನೇಹಿತ ಸಿಗ್ತಾನೆ ಇಲ್ಲಿ. ಬಹಳ ವರ್ಷಗಳ ನಂತರ ಭೇಟಿಯಾದಂತಹ ಒಬ್ಬ ವ್ಯಕ್ತಿಯನ್ನ ನಾವಲ್ಲಿ ನೋಡ್ತೀವಿ. ಕಾಫಿ ಬಾರ್ ಈ ಎಲ್ಲ ಕಾರಣಗಳಿಂದ ನಮಗೆ ಆಪ್ಯಾಯಮಾನ ಅಂತ ಅನ್ಸುತ್ತೆ. ಇದು ನಿಜಕ್ಕೂ ಕೂಡ ಬೆಂಗಳೂರಿನ ಒಂದು ಕಾಫಿ ಪರಂಪರೆಯ ಒಂದು ಪುಸ್ತಕ ಇದೆ. ರುದ್ರೇಶ್ ಅವರು ಇದರಲ್ಲಿ ಒಂದು ಮಾತನ್ನ ಬರೀತಾರೆ. ಅವರು ಎನಿ ಇನ್ಸ್ಟಿಟ್ಯೂಷನ್ ಈಸ್ ಎ ಶಾಡೋ ಆಫ್ ಎನ್ ಇಂಡಿವಿಜುವಲ್ ಅಂತ. ನೀವು ಯಾವುದೇ ಒಂದು ಸಂಸ್ಥೆಗೆ ಹೋಗಿ ಆ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಒಂದು ನೆರಳು, ಒಂದು ಅಗೋಚರವಾದಂತಹ ಒಂದು ವ್ಯಕ್ತಿತ್ವ ನಮ್ಗೆ ಕಾಣ್ತಾ ಇರುತ್ತೆ. ನೀವು ಯಾವುದೋ ಒಂದು ಹೋಟೆಲಿಗೆ ಹೋಗಿ, ಯಾವುದೋ ಒಂದು ಕಂಪನಿಗೆ ಹೋಗಿ, ಯಾವುದೇ ಒಂದು ನಮ್ಮ ಈ ನ್ಯೂಸ್ ಪೇಪರ್ಗೆ ಬನ್ನಿ, ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅಗೋಚರವಾಗಿ ನಾವು ಕಾಣ್ತಾ ಇರ್ತಾನೆ. ಹೀಗಾಗಿ ನೀವು ಬ್ರಾಹ್ಮಣ ಕಾಫಿ ಬಾರಿಗೆ ಹೋದರೆ ನಿಮಗೆ ಅಲ್ಲಿ ನಾಗೇಶ್ ಅಡಿಗರ ಜೊತೆಗೆ ರಾಧಾಕೃಷ್ಣ ಅಡಿಗರು ಕೂಡ ಕಾಣ್ತಾರೆ. ಆ ಒಂದು ಪರಂಪರೆಯೂ ಕೂಡ ನಮ್ಗೆ ಕಾಣುತ್ತೆ. ಹೀಗಾಗಿ ಇದೊಂದು ಇಡ್ಲಿ ಕಾಫಿ ಪರಂಪರೆ ಅನ್ನುವಂತ ಒಂದು ಪುಸ್ತಕ ಆದರೂ ಕೂಡ ಅದರ ಹಿಂದುಗಡೆಗೆ ನಮಗೆ ವಾಟರ್ ಮಾರ್ಕ್ ತರ ಕಾಣ್ತಾ ಇರುವಂತವರು ರಾಧಾಕೃಷ್ಣ ಅಡಿಗರು. ಇದು ಒಂದು ದಾಖಲೆ ಆಗಬೇಕು. ಈ ಪುಸ್ತಕವನ್ನ ಹೊರಬರಲಿಕ್ಕೆ ಮೂಲ ಕಾರಣಕರ್ತರಾದಂಥವರು ಬೇಳೂರು ಸುದರ್ಶನ್ ಅವರು. ಸುದರ್ಶನ್ ಅವರಿಗೆ ಹೇಳಿದಂತೆ ಇವ್ರನ್ನ ಇದೊಂದು ಪುಸ್ತಕವನ್ನ ಮಾಡಬೇಕು ಅಂತ. ನಾನು ಕೂಡ ಅಡಿಗರಿಗೆ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಬ್ರಾಹ್ಮಣ ಕಾಫಿ ಬಾರ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಒಂದು ಪುಸ್ತಕವನ್ನ ಬರೀಬೇಕು. ನೀವು ಇದು ಕೇವಲ ಕಾಫಿಯನ್ನು ಕೊಟ್ಟು ಇಡ್ಲಿಯನ್ನ ತಿನ್ನಿಸಿ ಮುಗಿಯುವಂತದ್ದಲ್ಲ. ಇದು ಈ ಪರಂಪರೆ, ಈ ಸಂಸ್ಕೃತಿ, ಈ ಸಂಪ್ರದಾಯ, ಈ ಹೆರಿಟೇಜ್ ಅನ್ನುವಂಥದ್ದು ಶಾಶ್ವತವಾಗಿ ಇರಬೇಕು. ಹೀಗಾಗಿ ಒಂದು ಪುಸ್ತಕವನ್ನ ತಗೊಂಡು ಬನ್ನಿ ಅಂತ ಹೇಳಿ ನಾನು ಅವ್ರ ಅನೇಕ ವರ್ಷಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ. ಆದರೆ ಅವರಿಗೆ ಬರಲಿಕ್ಕೆ ಕಷ್ಟ. ಅವ್ರು ಹೇಳಿದ್ರು ನನಗೆ ಬರಲಿಕ್ಕೆ ಆಗೋದಿಲ್ಲ, ಇದನ್ನ ಯಾರಾದರೂ ಇದ್ರೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಗೊಂದು ಬಹಳ ದೊಡ್ಡ ಒಂದು ಆಸೆ ಇತ್ತಂತೆ, ನಾನು ಏನಾದರೂ ಈ ಫೀಲ್ಡಿಗೆ ಬರಲಿಲ್ಲ ಅಂತಂದ್ರೆ ನಾನು ಡಾಕ್ಟರೇಟ್ ಮಾಡಬೇಕು, ಒಂದು ಡಾಕ್ಟರೇಟ್ ಪದವಿಯನ್ನ ಪಡಿಬೇಕು ಅಂತ ಅವರ ಬಯಸಿದ್ರಂತೆ. ಈ ಪುಸ್ತಕ ಬರುವುದಕ್ಕಿಂತ ಸುಮಾರು 2 ತಿಂಗಳ ಮುಂಚೆ ಅವರಿಗೆ ಗೌರವ ಡಾಕ್ಟರೇಟ್ ಬಂದಿದೆ. ಬ್ರಾಹ್ಮಣರಾದರೂ ಕೂಡ ಗೌರವರಾಗಿದ್ದಾರೆ. ಗೌರವ ಆದ್ರೆ ಅವರ ಈ ಅಭಿಲಾಷೆಯನ್ನ ವಿನಾಯಕ್ ಭಟ್ ತದ್ದಲ್ಸಿ ಅವರು ಈ ಪುಸ್ತಕವನ್ನ ರೂಪಿಸುವುದರ ಮೂಲಕ ಅದನ್ನ ಸಾಕಾರಗೊಳಿಸಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ಪುಸ್ತಕ. ಬಹುಶಃ ಅಡಿಗರು ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಕೂಡ ಈ ಪುಸ್ತಕವನ್ನು ಕೊಡೋರಿದ್ದಾರೆ. ನಿಮಗೆ ಗೊತ್ತಾಗತ್ತೆ ಇದರಲ್ಲಿ ವಿನಾಯಕ್ ಭಟ್ ತದ್ದಲ್ಸಿ ಅವರು ಅವರ ಕುಟುಂಬದ ಎಲ್ಲ ಸದಸ್ಯರನ್ನ ಭೇಟಿ ಮಾಡಿ, ಅವರ ಅನೇಕ ಜನ ಗ್ರಾಹಕರನ್ನ ಭೇಟಿ ಮಾಡಿ, ಅವರ ಅಭಿಪ್ರಾಯವನ್ನ ತಗೊಂಡು ರಾಧಾಕೃಷ್ಣ ಅಡಿಗರದ್ದು ಕೂಡ ಸಾಕಷ್ಟು ಮಾಹಿತಿಯನ್ನ, ಸಂವಾದವನ್ನ ನಡೆಸುವುದರ ಮೂಲಕ ಈ ಪುಸ್ತಕವನ್ನ ಅತ್ಯಂತ ಶ್ರೀಮಂತವಾಗಿ ಮಾಡಿದ್ದಾರೆ. ಇದು ಬೆಂಗಳೂರಿನ ಒಂದು ಫುಡ್ ಪರಂಪರೆಗೆ, ಒಂದು ಆಹಾರ ಸಂಸ್ಕೃತಿಗೆ ಈ ಪುಸ್ತಕ ಇನ್ನೊಂದು ಮೆನು ಆಗಿ ಸೇರ್ಕೊಳ್ಳುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೊಂದು ಐಟಮ್ ಆಗಿ ಇದನ್ನು ಸೇರ್ಕೊಳ್ಳುತ್ತೆ. ಹೀಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಿನಾಯಕ್ ಭಟ್ ತದ್ದಲ್ಸಿ ಅವರನ್ನ ಅಭಿನಂದಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲದೆ ಹೋಗಿದ್ರೆ ಇದು ಹಾಗೆ ಒಂದು ಹೊರಟೋಗ್ತಾ ಇತ್ತು. ಈ ಒಂದು ಪರಂಪರೆ ಹಾಗೆ ಹೊರಟೋಗ್ತಾ ಇತ್ತು, ದಾಖಲೆ ಮಾಡದೇನೆ ಹಾಗೆ ಹೊರಟೋಗ್ತಾ ಇತ್ತು. ಹಾಗೆ ನಿಮಗೆ ಇನ್ನೊಬ್ಬ ವ್ಯಕ್ತಿ, ಅವರ ಬ್ರದರ್ ಇದ್ದಾರೆ, ಇಲ್ಲಿ ವಾಸುದೇವ್ ಅಡಿಗರಿದ್ದಾರೆ.
ಪಾಕಶಾಲೆ, ಸುಮಾರು 40 ಹೋಟೆಲ್ಗಳನ್ನು ಅವರು ಮಾಡಿದ್ದಾರೆ. ಬಹುಶಃ ಈ ಪುಸ್ತಕವನ್ನು ಮುಗಿಸಿದ ನಂತರ ನಿಮಗೆ ಇನ್ನೊಂದು ಅಸೈನ್ಮೆಂಟ್ ಅನ್ನು ಕೂಡ ನೀವು ತಗೊಳ್ಬೇಕು. ಹಾಗೆಯೇ ಬೆಂಗಳೂರಿನ ಹೋಟೆಲ್ ಉದ್ಯಮದಲ್ಲಿರುವಂತಹ ಅನೇಕ ಜನ ಮಹನೀಯರು ಇವತ್ತಿನ ಈ ಸಭೆಯಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಒಂದೊಂದು ದೊಡ್ಡ ಸಾಹಸ. ಸೊ ಹೀಗಾಗಿ ನೀವು ಎಲ್ಲರ ಬಗ್ಗೆ ಬರೆದರೂ ಕೂಡ ನೀವು ಒಂದು ಒಳ್ಳೆ ಪುಟ ರೈತರ ಆಗ್ತೀರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ಕೂಡ ಒಂದು ಮುಕಟಪ್ರಾಯರಾಗಿ ಬ್ರಾಹ್ಮಣ ಕಾಫಿ ಬಾರ್ನ ಕಾಯಂ ಗ್ರಾಹಕರಾದಂತಹ ಘನಕವತ್ತ ನ್ಯಾಯಮೂರ್ತಿಗಳು ಕೂಡ ಬಂದಿರುವಂತದ್ದು ಯೋಗ. ಬಹುಶಃ ಅವರ ಜಡ್ಜ್ಮೆಂಟ್ ಏನಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಾನು ಕಾತರನಾಗಿದ್ದೇನೆ. ಸೊ ನೀವು ಕೂಡ ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು. ಬಹುಶಃ ಇದಾದ ನಂತರ ಊಟ ಇದೆಯಾ? ಸೊ ಅದರಿಂದ ನೀವು ಪುಸ್ತಕ ಮತ್ತು ಭೋಜನ ಎರಡನ್ನೂ ಕೂಡ ಸವಿದು ಹೋಗಬೇಕು ಅಂತ ಹೇಳಿ ನಾನು ಅಡಿಗರ ಪರವಾಗಿ ಕೇಳ್ಕೊಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಹಿಂದೆ ಅಡಿಗರ ಮನೆಯವರ ಅಖಿಲ ಅವರ ಬಹಳ ದೊಡ್ಡ ಪರಿಶ್ರಮ ಇದೆ. ನಮಗೆ ಈ ಪುಸ್ತಕವನ್ನು ನೋಡಿದ್ರೆ ಗೊತ್ತಾಗತ್ತೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಹೇಳೋದನ್ನ ಈ ಪುಸ್ತಕ ಅವರು ಹೇಳಿದೇನೆ ಇದರಲ್ಲಿ ಸಾಬೀತಾಗಿದೆ. ಅಡಿಗರ ವ್ಯವಹಾರದಲ್ಲಿ ಅಖಿಲ ಅವರು ಎಷ್ಟು ದೊಡ್ಡ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥದ್ದಿದೆ. ನಾನು ಈ ಪುಸ್ತಕದ ಒಳಗಡೆ ಏನಿದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಹೇಳಲಿಕ್ಕೆ ಹೋಗಲಿಲ್ಲ. ನಾನು ಪುಸ್ತಕದ ಅವಲೋಕನ ಮಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ನೀವೇ ಇದನ್ನು ಓದಿ ಅಂತ. ತುಂಬಾ ಚೆನ್ನಾಗಿದೆ ಈ ಪುಸ್ತಕ. ಇದು ಕೇವಲ ಅಡಿಗರ ಕಥೆ ಅಷ್ಟೇ ಆಗಿದ್ರೆ ಅಥವಾ ಬ್ರಾಹ್ಮಣ ಕಾಫಿ ಬಾರ್ನ ಕಥೆ ಅಷ್ಟೇ ಆಗಿದ್ರೆ ಅದರ ಮೌಲ್ಯ ಇಷ್ಟಿರುತ್ತಾ ಇರಲಿಲ್ಲ. ಆದ್ರೆ ಒಬ್ಬ ಉದ್ಯಮಕ್ಕೆ ಸಿದ್ಧನಾಗಬೇಕಾದಂಥವನು, ಉದ್ಯಮದಲ್ಲಿ ತೊಡಕೊಂಡಂಥವನು ಯಾವ ರೀತಿಯಾದಂತಹ ಒಂದು ಬಿಸಿನೆಸ್ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಇದೆ. ಇದರಲ್ಲಿ ಒಬ್ಬ ಉದ್ಯಮಿಯ ಸೂಕ್ಷ್ಮ ಒಳನೋಟಗಳು, ಸಂವೇದನೆಗಳು ಎಲ್ಲವೂ ಕೂಡ ಒಳಗೊಂಡಂತಹ, ನಾವೆಲ್ಲರೂ ಕೂಡ ಓದಬೇಕಾದಂತಹ ಒಂದು ಅಪರೂಪದ ಕೃತಿ. ನಾನು ಈ ಪುಸ್ತಕ ಆಗಿ ಬರೋದಕ್ಕಿಂತ ಮುಂಚೆನೇ ನಾನು ಇದನ್ನು ಓದಿದ್ದೆ. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ರಾಧಾಕೃಷ್ಣ ಅಡಿಗರ ಅನೇಕ ಸಾಹಸಗಳು. ಒಂದ್ಸಲ ಈ ಪುಣ್ಯಾತ್ಮ ಅಮೆರಿಕಕ್ಕೆ ಹೊರಟುಬಿಟ್ಟಿದ್ರು. ನಾನು ಕೇಳಿದೆ, ಯಾಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದೀರಿ ಅಂತ. ಇಲ್ಲ, ಒಂದು ಏರ್ಲೈನ್ಸ್ ಮಾಡಬೇಕು ಅಂತ ಹೊರಟಿದ್ದೀನಿ ಅಂತ. ನೋಡಿ, ಎಂತ ಒಂದು ಅದ್ಭುತವಾದಂತ ಕನಸು. ನನಗೆ ಆಶ್ಚರ್ಯ ಆಗಿತ್ತು. ಏನ್ರಿ, ಇಡ್ಲಿ ಹೋಟೆಲ್ ಮಾಡ್ತಾ ಇದ್ದೀರಿ, ಏರ್ಲೈನ್ಸ್ ಮಾಡಬೇಕು ಅಂತೇಳಿ ಅಮೆರಿಕಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರು. ಇಲ್ಲ, ನಾನೊಂದು ಏರ್ಲೈನ್ಸ್ ಮಾಡಬೇಕು ಅಂತ ನನ್ನ ಬಹಳ ದೊಡ್ಡ ಕನಸು ಅಂತ ಹೇಳಿದ್ರು. ಫಾರ್ಚುನೇಟ್ಲಿ ಅವರು ಇನ್ನು ಭೂಮಿ ಮೇಲೆ ಇದ್ದಾರೆ, ಇಲ್ಲಾಂದ್ರೆ ನಮ್ಗೆ ಸಿಗ್ತಾನೆ ಇರಲಿಲ್ಲ. ಅಷ್ಟರಲ್ಲೇ ಅವರು ಸುಮಾರು ಒಂದು 150-160 ಕಾರುಗಳನ್ನ ತಗೊಂಡಿದ್ರು, ಖರೀದಿ ಮಾಡಿ ಅಡಿಗ ಟ್ರಾವೆಲ್ಸ್ ಅಂತ ಇಟ್ಟಿದ್ರು. ಸುಮಾರು ಒಂದು 25 ಬೆನ್ಸ್ ಕಾರುಗಳಿತ್ತು ಅವರು. ಅಡಿಗರು ಮಾಡದೇ ಇರುವಂತಹ ಸಾಹಸ ಇಲ್ಲವೇ ಇಲ್ಲ. ಆದ್ರೆ ಇವತ್ತಿಗೂ ಕೂಡ ಅವರು ಈ ಬ್ರಾಹ್ಮಣ ಕಾಫಿ ಬಾರ್ನಲ್ಲಿ ಶಾಶ್ವತವಾಗಿ ಗರ್ಭಗುಡಿಯಲ್ಲಿರುವಂತಹ ಒಂದು ವಿಗ್ರಹದ ಹಾಗೆ ಅಲ್ಲೇ ಇದ್ದಾರೆ. ಬಗ್ಗೆ ನನಗೆ ವಿಶೇಷವಾದಂತಹ ಒಂದು ಅಭಿಮಾನ ಇದೆ. ಇನ್ನೊಮ್ಮೆ ನಾನು ಅವರಿಗೆ ಶುಭ ಹಾರೈಕೆಯನ್ನ ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಪರಂಪರೆ, ಇಡ್ಲಿ ಕಾಫಿ ಪರಂಪರೆ, ಹೆಸರಿಗೆ ಇಡ್ಲಿ ಕಾಫಿ ಪರಂಪರೆ, ಅದು ಲೈಫ್ ಪರಂಪರೆ, ಬದುಕಿನ ಪರಂಪರೆ. ಅದನ್ನ ಬಿಡುಗಡೆ ಮಾಡಿದ್ದು ಇದಕ್ಕೂ ಬರೀ ಸಾಂಕೇತಿಕ ಮಾತ್ರ ಅಲ್ಲ, ಅದೇನು ಕೂಡ್ಕೊಂಬಂತು ಅವತ್ತಿಂದ ಹೇಳ್ತಾ ಇದ್ರು. ಈ ಡೇಟು ಆ ಡೇಟು ಮಾಡೋಣ ನೀವು ಇಟ್ಕೊಳ್ಳಿ. ನಾನಿವತ್ತು ಗಜಿಯಾಬಾದಲ್ಲಿ ಇರಬೇಕಾಗಿತ್ತು ಸಾಯಂಕಾಲ 5 ಗಂಟೆಗೆ. ಇವ್ರಿಗೋಸ್ಕರ ತಪ್ಪಿಸ್ಕೊಂಡ್ರೆ ಬೆಳಗ್ಗೆ ಒಂದೇ ಒಂದು ಫ್ಲೈಟ್ 9 ಗಂಟೆಗೆ. ಇಂಡಿಗೋ ಅದು ಬಿಟ್ಟರೆ ಯಾವುದು ಗಜಿಯಾಬಾದಿಲ್ಲ. ಡೆಲ್ಲಿಗೆ ಹೋಗ್ಬೇಕು. ಮತ್ತೆ ಯಾಕೆ ಹೇಳಿದೆ ಅಂದರೆ ಈ ದಿವಸ ಕೂಡುವಂತಲ್ಲ, ಮತ್ತೆ ಇಂಥದ್ದೊಂದು ಅಕ್ಷಯ ತೃತೀಯ ದಿವಸನೇ ಕೂಡು ಬಂದಿದ್ದು. ಜೊತೆಗೆ ಇಂಥ ಸಜ್ಜನ ಬಂಧುಗಳು ನೋಡಿ, ಎಲ್ಲಿ ವಿಜುವಲ್ ಹಾಕೋರಿಲ್ಲ, ಶಿಲೆ ಹಾಕೋರಿಲ್ಲ, ಡ್ಯಾನ್ಸ್ ಮಾಡೋರಿಲ್ಲ, ಯಾರು ಕೂತಿದಾರೋ ಇಲ್ವೋ ಅನ್ನೋ ಥರನೇ ಇದ್ದಾರೆ ಎಲ್ಲರೂ. ಆದರೆ ಎಲ್ಲರೂ ಮನಸ್ಸು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ, ಯಾರು ದೇ ಶುಡ್ ನಾಟ್ ಟೇಕ್ ಇಟ್ ಸೊ ಲೈಟ್ಲಿ. ಇಲ್ಲೆಲ್ಲ ಕೂತಿರುವಂತಹ
ಎಲ್ಲ ಪ್ರಜ್ಞಾವಂತ ಗಾಂಧಿ ಬಜಾರ್ನ ಮನಸ್ಸುಗಳೇ ಇಲ್ಲಿ ಕೂತಿದ್ದಾರೆ.